name of our Lord and Savior, the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ನಾವು ಇವತ್ತು ಸಾಯಂಕಾಲ ವೇಳೆಯಲ್ಲಿ ವಂದಿಸುತ್ತೇವೆ. I thank God for giving me another opportunity to minister before you the word of God. ದೇವರ ವಾಕ್ಯವನ್ನ ಈ ಒಂದು ಸಾಯಂಕಾಲ ವೇಳೆಯಲ್ಲಿಯೂ ಮತ್ತೊಂದು ಆವರ್ತಿ ಹಂಚಿಕೊಳ್ಳುವ ಹಾಗೆ ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ವಂದಿಸುತ್ತೇನೆ ಕರ್ತನನ್ನ. These days what the Lord has put in my heart, I am sharing with you as the Lord has helped me through this study of these characters. ಈ ವ್ಯಕ್ತಿತ್ವಗಳ ಕುರಿತಾಗಿ ಇರುವಂತ ಅಧ್ಯಯನವನ್ನ ದೇವರು ನನ್ನ ಮನಸ್ಸಲ್ಲಿ ಹಾಕಿರುವಂತ ಸಂಗತಿಗಳನ್ನ ತಿಳಿಸುವುದಕ್ಕೆ ನಾನು ಬಯಸುತ್ತೇನೆ. We have been looking at the predominantly from Luke chapter 1 and 2. ಮುಖ್ಯವಾಗಿ ಲೂಕನು ಬರೆದ ಸುವಾರ್ತೆ 1 ಮತ್ತು 2ನೇ ಅಧ್ಯಾಯದಿಂದ ನಾವು ಅಧ್ಯಯನವನ್ನ ನೋಡುತ್ತಾ ಬಂದಿದ್ದೇವೆ. We saw that Luke chapter 1 and 2 are pretty much long chapters. ಎರಡು ಅಧ್ಯಾಯಗಳು ಕೂಡ ದೊಡ್ಡದಾದಂತ ಅಧ್ಯಾಯ ಎಂಬುದಾಗಿ ನಾವು ನೋಡಿದ್ದೇವೆ. There are so many historical events and dramas and so many events are happening in these two chapters which has changed the history of the world. ಈ ಒಂದು ಲೋಕದ ಚರಿತ್ರೆಯನ್ನ ಬದಲಿಸಿರುವಂತ ಈ ಎರಡು ಅಧ್ಯಾಯಗಳಿನ ಘಟನೆಗಳನ್ನ ನಾವು ನೋಡುತ್ತಾ ಬಂದಿದ್ದೇವೆ. And the beauty of it is the Spirit of the Lord through the Luke has not missed to mention these characters, even though they were living in a very dark times and not one of the best times, but we are seeing how faithful and how godly they were during these perilous times. ಈ ಒಂದು ಕಷ್ಟದ ಒಂದು ಅಂಧಕಾರದ ಮತ್ತು ಸಂಕಟದ ಸಮಯದಲ್ಲಿ ಇರುವ ಒಂದು ಜೀವಿಸುವಂತ ಒಂದು ಸಂದರ್ಭದಲ್ಲಿ ಈ ದೇವಜನರು ಇದ್ದಾಗ್ಯೂ ಇವರು ಯಾವ ರೀತಿಯಾಗಿ ದೈವಿಕವಾಗಿ ಜೀವಿಸಿದರು ಎಂಬುದಾಗಿ ದೇವರಾತ್ಮನು ಈ ಒಂದು ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಿದ್ದಾನೆ. I request, as I mentioned last week, when we study about these characters, including me, let us put ourselves in those positions or in those places as those characters and look at how we would have reacted if we were in such situations. ನಾನು ಕಳೆದ ಬಾರಿ ತಿಳಿಸ್ತಾ ಬಂದ ಹಾಗೆ ಅವರ ಒಂದು ಸ್ಥಾನದಲ್ಲಿ ನಾವು ಇದ್ದುಕೊಂಡು ಅವರು ಯಾವ ರೀತಿಯಾಗಿ ನಡೆದುಕೊಂಡರು ಎಂಬುದಾಗಿ ನಾವು ನೋಡುವುದಕ್ಕೆ ನಾವು ಪ್ರಯತ್ನ ಮಾಡೋಣ. They didn't had, as I told, any open visions or revelations from God. ದೇವರಿಂದ ಯಾವ ಒಂದು ಪ್ರಕಟಣೆಗಳು ಅಥವಾ ದರ್ಶನಗಳು ಆ ಒಂದು ಸಮಯದಲ್ಲಿ ಇಲ್ಲದೆ ಇರುವಂತದ್ದನ್ನ ನಾವು ನೋಡುತ್ತೇವೆ. The whole of the nation of Israel were waiting for the coming of the Messiah, the Redeemer would come one day and redeem Israel. ಇಸ್ರೇಲ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ಒಬ್ಬ ಮೆಸ್ಸಿಯನನ್ನ ರಕ್ಷಕನನ್ನ ಅವರು ಎದುರು ನೋಡುತ್ತಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. Many have backslidden and gone and even forgot the promise that God gave in the Old Testament prophets. ಹಳೆ ಒಡಂಬಡಿಕೆ ಪ್ರವಾದಿಗಳ ಮುಖಾಂತರ ಕೊಟ್ಟಂತಹ ಒಂದು ವಾಗ್ದಾನಗಳಿಗೆ ಅವರು ಹಿಂಜಾರಿ ಹೋಗಿರುವಂತನ್ನ ನಾವು ನೋಡಬಹುದು. But Luke, by the Spirit of God, he has mentioned a few notable characters who yet among this generation there were a few characters who waited upon this one promise and were eagerly waiting for the return of the Messiah. ಆದರೆ ಕೆಲವು ಜನರು ಮಾತ್ರ ದೈವಿಕವಾದಂತಹ ಜನರು, ದೇವರಿಗೆ ಭಯಭಕ್ತಿಯುಳ್ಳ ಜನರು, ಅವರು ಈ ಒಂದು ಮೆಸ್ಸಿಯನ ವಾಗ್ದಾನವನ್ನ ಅವರು ಎದುರು ನೋಡುತ್ತಾ ಜೀವಿಸುವಂತರಾಗಿದ್ದರು. Last week we saw the first character, that is Mary, the mother of Lord Jesus. ನಾವು ಕಳೆದ ಬಾರಿ ಮರಿಯಳು ಕರ್ತನಾದ ಯೇಸು ಕ್ರಿಸ್ತನ ತಾಯಿ ಆಗಿದ್ದಂತ ವ್ಯಕ್ತಿಯನ್ನ ನಾವು ನೋಡಿದ್ದೇವೆ. How an ordinary woman God used to bring through her the Savior of the world by the Holy Spirit. ಯಾವ ರೀತಿಯಾಗಿ ಸಾಧಾರಣವಾದಂತ ಕನ್ಯೆಯಾಗಿದ್ದಂತ ಆಕೆಯನ್ನ ಪವಿತ್ರಾತ್ಮನ ಮುಖಾಂತರ ಕರ್ತನನ್ನ ಈ ಲೋಕಕ್ಕೆ ಬರಮಾಡುವುದಕ್ಕೆ ಉಪಯೋಗಿಸಿಕೊಂಡೆಂಬುದಾಗಿ ನಾವು ನೋಡುತ್ತೇವೆ. We saw her humility, ಆಕೆಯ ದೀನತೆಯನ್ನ ನಾವು ನೋಡಿದ್ದೇವೆ. her reverence for God and His word. ದೇವರ ಮೇಲೆಯೂ ದೇವರ ವಾಕ್ಯದ ಮೇಲೆ ಇರುವಂತಹ ಗೌರವವನ್ನ ನಾವು ನೋಡುತ್ತಾ ಬಂದೆವು. Even though she had to tread through a path that none other before or after have gone through, she obeyed God and at His word. ಯಾರು ಕೂಡ ಈ ಹಿಂದೆ ನಡೆಯದೇ ಇರುವಂತ ಹಾದು ಹೋಗದೇ ಇರುವಂತ ಹಾದಿಯಲ್ಲಿ ಆಕೆ ಹಾದು ಹೋಗುವುದಕ್ಕೋಸ್ಕರ ಆಕೆ ಸಿದ್ಧಳಾದಳು. ದೇವರ ಆ ವಾಕ್ಯವನ್ನ ನಂಬಿ ಆಕೆ ಮುಂದೆ ಹೋದಳು. How she obeyed the commandments and the ordinances of God. ದೇವರ ಒಂದು ವಾಗ್ದಾನಗಳನ್ನ ಆಜ್ಞೆಗಳನ್ನ ಯಾವ ರೀತಿಯಾಗಿ ಆಕೆ ಕೈಗೊಂಡು ನಡೆದಳು ಎಂಬುದಾಗಿ ನಾವು ನೋಡುತ್ತೇವೆ.
Today we will see the next character from Luke chapter 1 and some from Luke chapter 1. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಇನ್ನು ಕೆಲವು ವ್ಯಕ್ತಿಗಳನ್ನ ನಾವು ನೋಡೋಣ. Today we will look into the characters of the couple Zacharias and Elizabeth. ಜಕರಿಯನು ಮತ್ತು ಎಲಿಸಬೇತಳು ಈ ಒಂದು ದಂಪತಿಗಳ ಕುರಿತಾಗಿ ನಾವು ನೋಡುವವರಾಗಿರೋಣ. It is very interesting to see that Luke, when he starts the gospel to write the book, the most of his initial chapters he spends on writing the early life or the young life of the Lord Jesus when he was a boy or a young man. ಲೂಕನು ಆತನು ಈ ಒಂದು ಸುವಾರ್ತೆಯನ್ನು ಬರೆಯುವಾಗ ಆತನು ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಹುಟ್ಟುವಿಕೆ, ಆ ಒಂದು ಆದಿ ದಿವಸಗಳು ಮತ್ತು ಅಂತ್ಯ ದಿವಸಗಳ ಕುರಿತಾಗಿರುವಂತ ಜೀವಿತವನ್ನ ಆತನು ಬರೆಯುತ್ತಾನೆ. Even it is more interesting to note that in the most of the 80 verses of Luke chapter 1, most of the part, more than noting down on Mary and Joseph, he has written more verses mentioning about Zacharias and Elizabeth's life. ಈ ಒಂದು ಮೊದಲನೇ ಅಧ್ಯಾಯದ 80 ವಚನಗಳಲ್ಲಿ ನಾವು ನೋಡುವಾಗ ಮರಿಯಳು ಮತ್ತು ಯೋಸೇಫನಿಗಿಂತಲೂ ಜಕರಿಯನ ಮತ್ತು ಎಲಿಸಬೇತಳ ಕುರಿತಾಗಿ ಹೆಚ್ಚಾಗಿ ಬರೆದಿರುವುದನ್ನು ನಾವು ಗಮನಿಸಬಹುದು. And also it is very notable to see that how God used this couple to bring about a big change in their life. ಈ ಒಂದು ದಂಪತಿಗಳನ್ನ ಆತನು ಉಪಯೋಗಿಸಿ ಯಾವ ರೀತಿಯಾಗಿ ಜೀವಿತದಲ್ಲಿ ಬದಲಾವಣೆ ಆಯಿತು ಎಂಬುದಾಗಿ ನಾವು ನೋಡಬಹುದು. And also they had little knowledge that how this couple had a very little knowledge that how from a very remote if you read verse 39, let's read chapter 1 and verse 39 to give a background. ಒಂದು ಹಿನ್ನೆಲೆಗೋಸ್ಕರ ನಾವು 1ನೇ ಅಧ್ಯಾಯ 39ನೇ ವಚನವನ್ನ ನಾವು ಓದಿಕೊಳ್ಳೋಣ. And Mary arose in those days and went into the hill country with haste into a city of Judah. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯೆಹೂದದಲ್ಲಿರುವ ಒಂದು ಊರಿಗೆ ಹೋಗಿ ಎಂಬುದಾಗಿ ಓದುತ್ತೇವೆ. These two couples from the hill country of Judah, they had little knowledge that how God is going to bring through them a descendant that is going to bring the good news to this world. ಈ ಒಂದು ದಂಪತಿಗಳ ಮುಖಾಂತರ ಯಾವ ರೀತಿಯಾಗಿ ಆತನು ಲೋಕರಕ್ಷಕನನ್ನ ತೋರಿಸುವಂತ ಒಬ್ಬ ವ್ಯಕ್ತಿ ಆತನು ಬರುವನು ಎಂಬುದಾಗಿ ಅವರಿಗೆ ತಿಳಿಯದೇ ಇರುವಂತ ಸಂಗತಿಯನ್ನ ನಾವಿಲ್ಲಿ ನೋಡಬಹುದು. They had no knowledge of that how a child is going to be blessed and given to them, who is going to call out the people or the nation, God's own nation Israel, out of the spiritual slumber or darkness into the way of light. ಯಾವ ರೀತಿಯಾಗಿ ಈ ದಂಪತಿಗಳ ಮುಖಾಂತರ ಹುಟ್ಟುವಂತ ಒಬ್ಬ ವ್ಯಕ್ತಿಯು ಆತನು ಕತ್ತಲೆಯಲ್ಲಿ ಆ ಒಂದು ತಗ್ಗಿನ ಒಂದು ಪ್ರದೇಶದಲ್ಲಿ ಇರುವಂತ ಜನರನ್ನ ಬೆಳಕಿನ ಕಡೆಗೆ ತೋರಿಸುವುದಕ್ಕೋಸ್ಕರ ಒಬ್ಬನು ಬರುತ್ತಾನೆಂಬುದಾಗಿ ಅವರಿಗೆ ತಿಳಿದಿರಲಿಲ್ಲ. How God is going to use this child when he grows up to be an arrow or a way that shows towards the Savior of the world. ಈ ಲೋಕರಕ್ಷಕರನ್ನ ಆತನು ಗುರುತು ಮಾಡುವಂತ ಬೆರಳು ತೋರಿಸುವಂತ ಒಬ್ಬ ವ್ಯಕ್ತಿಯು ಆತನು ಹುಟ್ಟಿ ಬರುತ್ತಾನೆಂಬುದಾಗಿ ಅವರಿಗೆ ತಿಳಿದಿರಲಿಲ್ಲ. And he is one day going to be the baptizer of the Messiah himself. ಮತ್ತು ಕರ್ತನ ಮಸಿಯನನ್ನ ಆತನು ದೀಕ್ಷಾಸ್ನಾನ ಮಾಡಿಸುವಂತ ಒಬ್ಬ ವ್ಯಕ್ತಿಯಾಗಿ ಕೂಡ ಆತನು ಆಗುತ್ತಾನೆಂಬುದಾಗಿ ಅವರಿಗೆ ತಿಳಿದಿರಲಿಲ್ಲ. So this evening we will look into how this couple how they lived these days and how they reacted to God's word and what brought the change in their life and their attitude. ಯಾವ ರೀತಿಯಾಗಿ ಅವರು ಈ ಒಂದು ವಿಷಯದ ಕುರಿತಾಗಿ ಮತ್ತು ಅವರ ಒಂದು ಮನೋಭಾವನೆ ಮತ್ತು ಅವರ ಜೀವಿತ ಯಾವ ರೀತಿ ಇದೆ ಎಂಬುದಾಗಿ ನಾವು ನೋಡುವವರಾಗಿರೋಣ. Let us learn a few life lessons from these two couple. ಈ ಒಂದು ದಂಪತಿಗಳ ಮುಖಾಂತರ ಜೀವಿತದ ಪಾಠವನ್ನ ನಾವು ಕಲಿಯೋಣ. Last week we saw that it is parallelly happening when Gabriel also announced to Mary about the birth of Jesus Christ. ನಾವು ನೋಡುತ್ತಾ ಬಂದೆವು, ಗಬ್ರಿಯೇಲನು ಆತನು ಮರಿಯಳಿಗೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಜನನದ ಕುರಿತಾಗಿ ಆತನು ತಿಳಿಸುವಾಗ ಈ ಒಂದು ಘಟನೆಯು ಕೂಡ ಅದೇ ಒಂದು ಸಮಯದಲ್ಲಿ ನಡೆಯುತ್ತಿದೆ ಎಂಬುದಾಗಿ. Let's read chapter 1 verse 5 and 6. 1ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಓದಿಕೊಳ್ಳೋಣ. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು, ಆಕೆಯ ಹೆಸರು ಎಲಿಸಬೇತ್. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನ ನೇಮ ನಿಷ್ಠೆಗಳನ್ನು ಕೈಕೊಂಡು
ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. Here we can see the introduction given of of this couple, Zacharias and Elizabeth. ಈ ಒಂದು ದಂಪತಿಗಳ ಒಂದು ಪರಿಚಯವನ್ನ ಇಲ್ಲಿ ಮಾಡಿಕೊಡುವುದನ್ನ ನಾವು ನೋಡಬಹುದು. They both, this Zacharias is certain he is a priest by profession. Zacharias. ಜಕರಿಯನು ಆತನು ಯಾಜಕನಾಗಿ ಇರುವಂತ ಒಂದು ಹುದ್ದೆಯಲ್ಲಿದ್ದಾನೆಂಬುದಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. And his wife is also from the daughters of Aaron, who is the first high priest of the Jews. ಆರೋನನು ಆತನು ಮಹಾಯಾಜಕನಾಗಿ ಮೊದಲನೇ ಮಹಾಯಾಜಕನಾಗಿದ್ದಂತ ಆ ಒಂದು ವಂಶಾವಳಿಯಲ್ಲಿ ಎಲಿಜಬೆತಳು ಆಕೆ ಹುಟ್ಟಿ ಬಂದಿದ್ದಾಳೆ. So though both this couple are from a priestly heritage, ಇಬ್ಬರು ಕೂಡ ಅವರು ಯಾಜಕ ಒಂದು ವಂಶಾವಳಿಯಲ್ಲಿ ಹುಟ್ಟಿರುವಂತ ಜನರಾಗಿದ್ದರು. They were, of course, maybe from a godly family walking and from a godly heritage. ಅವರು ಆ ಒಂದು ದೈವಿಕವಾದಂತ ವಂಶಾವಳಿಯಲ್ಲಿ ಸಂತತಿಯಲ್ಲಿ ಹುಟ್ಟಿ ಆ ರೀತಿಯಾಗಿ ದೈವಿಕವಾಗಿ ಜೀವಿಸುತ್ತಿದ್ದಂತ ವ್ಯಕ್ತಿಗಳು ಅವರಾಗಿದ್ದರು. The Spirit of God has also in verse 6 mentioned about the nature and character of this couple. 6ನೇ ಅಧ್ಯಾಯದಲ್ಲಿ ದೇವರಾತ್ಮನು ಇವರ ಒಂದು ಜೀವನ ಶೈಲಿಯ ಕುರಿತಾಗಿ ಅಲ್ಲಿ ರೇಖೆಪಡಿಸಿಕೊಂಡಿರುವುದನ್ನ ನಾವು ನೋಡುತ್ತೇವೆ. And they both were righteous before God. ಅವರಿಬ್ಬರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. Secondly, walking in all the commandments and ordinances of the Lord. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. As I said last week, and I'm repeating it, the times they are living are not so favorable, or not where word of God was often coming to them through prophets. They were just waiting upon the promise of the return of the Messiah. ಅವರು ಯಾವ ರೀತಿಯಾಗಿ ಇದ್ದಂತ ಸಮಯದಲ್ಲಿ ಇದ್ದರು ಎಂಬುದಾಗಿ ನಾವು ನೋಡುವಾಗ ಬಹಳ ಕಷ್ಟದ ಕರಾಳ ದಿವಸಗಳಲ್ಲಿ ಅವರು ಜೀವಿಸುತ್ತಿದ್ದರು. ಆದರೆ ಅವರು ಮೆಸ್ಸಿಯನ ಆಗಮನಕ್ಕೋಸ್ಕರ ಅವರು ಕಾಯುತ್ತಿದ್ದಂತ ಜನರೂ ಆಗಿದ್ದರು. It is very notable to see that they were both righteous in their living before God. ಇದು ಮುಖ್ಯವಾಗಿ ನಾವಿಲ್ಲಿ ನೋಡುವಂತದ್ದು ಏನೆಂದ್ರೆ ಅವರಿಬ್ಬರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸ್ತಾ ಇದ್ದಂತ ವ್ಯಕ್ತಿಗಳು. So it means that as a family they were serving God or honoring God in their respective professions. ಅವರು ಇದ್ದಂತ ಒಂದು ಸ್ಥಾನದಲ್ಲಿ ಆ ಸ್ಥಳದಲ್ಲಿ ಅವರು ದಂಪತಿಗಳಾಗಿ ಕುಟುಂಬವಾಗಿ ದೇವರನ್ನ ಮಾನಿಸುತ್ತಿದ್ದಂತವರಾಗಿದ್ದರು. And in the last word of verse 6 it says they were also blameless. ಅವರು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ಇದ್ದರು ಎಂಬುದಾಗಿ ಅಲ್ಲಿ ನಾವು ಓದಬಹುದು. Of course, this does not mean that they were sinless, but they were blameless. That means they were without reproach, or no one could find any fault against them. ಇದು ಅವರು ಪಾಪರಹಿತರು ಎಂಬುದಾಗಿ ಅರ್ಥವಲ್ಲ, ಆದರೆ ಇತರರು ಅವರ ಮೇಲೆ ಯಾವ ಒಂದು ತಪ್ಪನ್ನು ಹೊರಿಸದೇ ಇರುವಂತಹ ಜೀವಿತವನ್ನ ಅವರು ಜೀವಿಸ್ತಾ ಇದ್ದರು. So what a great lesson to learn us when we do the work of God, or whatever we do for God, we should do as a family of God, as God-given partners. If we do it lovingly and together, it is a great honorable thing in the sight of the Lord. ಎಂತ ಒಂದು ಉತ್ತಮವಾದಂತ ಸಂಗತಿ, ಉತ್ತಮವಾದಂತ ಸೇವೆ, ಅದು ಕುಟುಂಬವಾಗಿ ನಾವು ದೇವರನ್ನ ಸೇವಿಸುವವರಾಗಿ ಮಾನಿಸುವವರಾಗಿ ನಾವು ಜೀವಿಸುವಂತದ್ದಾಗಿದ್ದರೆ. Aaron was in a priestly office. ಆರೋನನು ಆತನು ಯಾಜಕೋದ್ಯೋಗದಲ್ಲಿದ್ದನು. So he would have been a person very busy in the works of the Lord and arranging the things to sacrifice and everything. So it is no doubt that without Elizabeth's support, he would not have been able to do the office of the priest. ಜಕರಿಯನು ಆತನನ್ನು ಆರೋನನ ಅಥವಾ ಯಾಜಕೋದ್ಯೋಗದಲ್ಲಿ ಆತನು ಇದ್ದನು. ಎಲಿಜಬೆತಳು ಆಕೆ ಆ ಒಂದು ಉದ್ಯೋಗವನ್ನ ಆತನು ಆ ಒಂದು ದೇವಾಲಯದಲ್ಲಿ ಮಾಡಬೇಕಾದ್ರೆ ಎಲಿಜಬೆತಳ ಆ ಒಂದು ಸಹಾಯವನ್ನ ಆತನು ಪಡೆದುಕೊಂಡಿದ್ದನೆಂಬುದಾಗಿ ನಾವು ನಂಬಬಹುದು. The word of the Lord, the Spirit of the Lord has not saying Zacharias was righteous or blameless, or Elizabeth, not singular. They both were righteous before the Lord. ಅಲ್ಲಿ ನಾವು ಗಮನಿಸುವಂತದ್ದೇನೆಂದ್ರೆ ಇಲ್ಲಿ ಒಬ್ಬರು ವೈಯಕ್ತಿಕವಾಗಿ ಅವರು ನೀತಿವಂತರಾಗಿದ್ದರು ಎಂಬುದಾಗಿ ನಾವು ನೋಡುವುದಿಲ್ಲ. ಆದ್ರೆ ಇಬ್ಬರು ಕೂಡ ದಂಪತಿಯಾಗಿ ಕುಟುಂಬವಾಗಿ ಅವರು ನೀತಿವಂತರಾಗಿ ತಪ್ಪಿಲ್ಲದೆ ನಡೆದುಕೊಳ್ಳುತ್ತಿದ್ದರು. And during the times they were living to be blameless before God, they would have of course taken effort that they will serve God without reproach or without anything that brings dishonorable name to God.
ಆ ಒಂದು ಜೀವಿಸ್ತಿದ್ದಂತ ಸಮಯದಲ್ಲಿ ಅವರು ತಮ್ಮನ್ನೇ ತಾವು ಆ ಒಂದು ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೋಸ್ಕರ ಅವರು ನಿರ್ಧಾರ ಮಾಡಿ ಆ ರೀತಿಯಾಗಿ ಜೀವಿಸುವುದನ್ನ ನಾವು ಅಲ್ಲಿ ನೋಡಬಹುದು. It is, of course, in this world when we are living in a sinful world. Many times we fall into sin and temptation. ಹೌದು, ನಾವು ಇರುವಂತಹ ಒಂದು ಲೋಕ ಅದು ಪಾಪ ತುಂಬಿರುವಂತಹ ಲೋಕ. ಆ ಒಂದು ಶೋಧನೆಯಲ್ಲಿ ನಾವು ಬೀಳುವುದಕ್ಕೆ ಸಾಧ್ಯತೆ ಇರುವಂತಹ ಒಂದು ಸಮಯವಾಗಿದೆ. We cannot be sure or say that I will never do sin or I will be sinless till my death. ನಾನು ಸಾಯುವವರೆಗೂ ನಾನು ಪಾಪವನ್ನ ಮಾಡುವುದಿಲ್ಲ ಎಂಬುದಾಗಿ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. But of course, it is God's desire, that is God's desire of each and every believer, that as a couple or as a family, or if you are not married, as an individual, we should live blameless, holy before God. To get that commendation is the greatest thing for any believer. ಆದರೆ ದೇವರ ಒಂದು ಆಶೆ ಏನೆಂಬುದಾಗಿ ನೋಡುವಾಗ ಆ ರೀತಿಯಾಗಿ ನಾವು ನೀತಿವಂತರಾಗಿ, ನಾವು ಕುಟುಂಬವಾಗಿ ಅಥವಾ ಒಬ್ಬಂಟಿಗರಾಗಿದ್ದರೆ ಒಬ್ಬಂಟಿಗರಾಗಿ ನಾವು ಜೀವನ ಮಾಡುವಂತದ್ದು ದೇವರ ಒಂದು ಆಶೆ ಆಗಿರುವಂತದ್ದಾಗಿದೆ. ಅದನ್ನೇ ಆತನು ಅಪೇಕ್ಷಿಸುವಂತನಾಗಿದ್ದಾನೆ. We should strive to live a life that is blameless before God and before men, that no one would point at us and we will not become a tool or an instrument that brings dishonor to God's name. ಈ ಒಂದು ಜನರ ಹಾಗೆ ನಾವು ಕೂಡ ದೇವರಿಗೆ ಮಾನವನ್ನ ತರುವಂತವರಾಗಿರಬೇಕು. ಆ ರೀತಿಯಾದಂತ ಉಪಕರಣಗಳಾಗಿ ದೇವರಿಗೆ ಅಗೌರವವನ್ನ ತರದೇ ಇರುವಂತ ಜೀವಿತವನ್ನ ಜೀವಿಸಬೇಕು. That is what the God also desires from every believer. ಅದನ್ನೇ ವಿಶ್ವಾಸಿಗಳ ಜೀವಿತದಿಂದ ದೇವರು ಅಪೇಕ್ಷಿಸುವಂತವನಾಗಿದ್ದಾನೆ. Let's read Philippians chapter 2 verse 13 to 15. ಫಿಲಿಪಿದವರಿಗೆ ಬರೆದ ಪತ್ರಿಕೆ chapter 2 ಎರಡನೇ ಅಧ್ಯಾಯ verse 13 to 15. 13ರಿಂದ 15ನೇ ವಚನ. ಎರಡನೇ ಅಧ್ಯಾಯ 13ರಿಂದ 15ನೇ ವಚನ. ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನ ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗುವಿರಿ. Especially in verse 15, I want to that you may be blameless. 15ನೇ ವಚನದಲ್ಲಿ ವಿಶೇಷವಾಗಿ ನೀವು ನಿರ್ದೋಷಿಗಳು ಆಗಿ. Paul's desire for the church at Philippi is quoting through the example of Christ how they ought to live in this world. ಈ ಲೋಕದಲ್ಲಿ ಯಾವ ರೀತಿಯಾಗಿ ಕ್ರಿಸ್ತನ ಹಾಗೆ ಫಿಲಿಪಿದವರು ಅವರು ಜೀವಿಸಬೇಕೆಂಬುದಾಗಿ ಅಲ್ಲಿ ಬರೆಯುತ್ತಿದ್ದಾನೆ. That you may be blameless, ಹೀಗೆ ನೀವು ನಿರ್ದೋಷಿಗಳು, harmless or innocent, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು, as the children of God, ದೇವರ ಮಕ್ಕಳಾಗಿ, without rebuke or fault, ಯಾವ ಒಂದು ತಪ್ಪು ಅಥವಾ ನಿಷ್ಕಳಂಕರಾಗಿ, in the midst of a crooked and perverse generation, ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ, among whom you shine as lights in the world. ನೀವು ಈ ಒಂದು ಲೋಕದಲ್ಲಿ ಬೆಳಕಾಗಿ ನೀವು ಶೋಭಿಸುತ್ತಿದ್ದೀರಿ ಎಂಬುದಾಗಿ. It is pretty much the similar scenario Zacharias and Elizabeth would have lived in those times when the Jewish nation and Israelites have lost the fear of God, but this couple were waiting upon the promise and on the word of God and living righteously before God. ಈ ಒಂದು ಅಪೇಕ್ಷೆಯ ಜೀವಿತವನ್ನೇ ಈ ಒಂದು ದಂಪತಿಗಳು ಜೀವಿಸುತ್ತಿದ್ದರು ಎಂಬುದಾಗಿ ನಾವು ಹೇಳಬಹುದು. ಅವರು ಈ ಒಂದು ಕಷ್ಟದ ವಕ್ರ ಬುದ್ಧಿಯುಳ್ಳ ಸಂತತಿಯ ಮಧ್ಯದಲ್ಲಿ ಅವರು ಮೆಸ್ಸಿಯನನ್ನ ಎದುರು ನೋಡುತ್ತಾ ಜೀವಿಸುತ್ತಿದ್ದರು. We are also living not among righteous people around us. There are people, sinful people, those unbelievers, our friends, and all. What is that? Are we able to show forth the light as the lights of the world? ಈ ಒಂದು ನಾವು ಇರುವಂತಹ ಒಂದು ಲೋಕವು ಅದೇ ರೀತಿಯಾಗಿ ಅವಿಶ್ವಾಸಿಗಳು ಇರುವಂತ ಪಾಪ ತುಂಬಿರುವಂತ ಈ ಒಂದು ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಬೆಳಕಾಗಿ ಜೀವಿಸ್ತಾ ಇದ್ದೇವೋ? Can the unbelievers or the people or the friends, those who look at us, but be able to say that these are the children of God, they follow a righteous God? ಈ ಒಂದು ಅವಿಶ್ವಾಸಿಗಳು ನಮ್ಮ ಜೀವಿತವನ್ನ ನೋಡಿ ಅವರು ಈ ರೀತಿಯಾಗಿ ಹೇಳುವುದಕ್ಕೆ ಸಾಧ್ಯವೋ? ಹೌದು, ಇವರು ದೇವರ ಮಕ್ಕಳಾಗಿ ನೀತಿವಂತರಾಗಿ ಇರುವಂತಹ ಜನರು ಎಂಬುದಾಗಿ. Let us also read 1 Thessalonians chapter 3 verse 12 and 13. ಒಂದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ
ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ chapter ಮೂರನೇ ಅಧ್ಯಾಯ verse 12 and 13. 12-13 ವಚನ. 3, 12 and 13. Yeah. ನಿಮ್ಮಲ್ಲಿ ನಮ್ಮ ಪ್ರೀತಿಯು ಹೇಗೋ ಹಾಗೆ ನಿಮ್ಮ ಪ್ರೀತಿಯು ಒಬ್ಬರೊಬ್ಬರ ಮೇಲೆಯೂ ಎಲ್ಲಾ ಮನುಷ್ಯರ ಮೇಲೆಯೂ ಅಭಿವೃದ್ಧಿ ಹೊಂದಿ ಅತ್ಯಧಿಕವಾಗುವಂತೆ ಕರ್ತನು ಅನುಗ್ರಹಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನ ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. That is Paul's desire even for the church of Thessalonica, and that is what we should also desire in our life. ಪೌಲನು ಆತನು ಥೆಸಲೋನಿಕದಲ್ಲಿರುವಂತ ವಿಶ್ವಾಸಿಗಳೇ ಬರೆಯುವಾಗ ಅದೇ ಒಂದು ವಿಷಯವನ್ನ ದೇವರು ನಮ್ಮಿಂದ ಅಪೇಕ್ಷಿಸುವಂತನಾಗಿದ್ದಾನೆ. Verse 13 says, to the end you may establish your hearts unblameable in holiness before God. ದೇವರ ಮುಂದೆ ದೇವರ ಸಮಕ್ಷದಲ್ಲಿ ನೀವು ಯಥಾರ್ಥರು ಪರಿಶುದ್ಧರಾಗಿರುವ ಹಾಗೆ ನೀವು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ ಎಂಬುದಾಗಿ. We are of course once born in sin, but by the sacrifice of our Lord Jesus Christ our sins are washed away and we are made righteous people. ನಾವು ಒಂದು ಕಾಲದಲ್ಲಿ ಪಾಪಿಗಳು ಅಯೋಗ್ಯರು ಆಗಿರುವಂತ ಸಮಯದಲ್ಲಿ ನಮ್ಮನ್ನ ಕರ್ತನು ಆತನು ತೊಳೆದು ನಿರ್ದೋಷಿಗಳು ನೀತಿವಂತರನ್ನಾಗಿ ಮಾಡಿದ್ದಾನೆ. But it doesn't end there. We should not be satisfied with that. ಆದರೆ ಅಲ್ಲಿ ನಾವು ತೃಪ್ತರಾಗಿರಬಾರದು. We should make every effort and pain and whatever it takes to live a blameless and a holy life before God and before men. ಆದರೆ ನಮ್ಮ ಎಲ್ಲಾ ಪ್ರಯತ್ನದಲ್ಲಿ ನಾವು ಮನುಷ್ಯರ ಮುಂದೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿಯೂ ನಿಷ್ಕಳಂಕರಾಗಿಯೂ ಜೀವಿಸಬೇಕೆಂಬುದಾಗಿ ನಾವು ಪ್ರಯತ್ನಿಸಬೇಕು. First Thessalonians, what the verse that we read in 13, unblameable in holiness before God, even our Father, at the coming of our Lord Jesus Christ with all his saints. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. So Zacharias and Elizabeth were righteous before God. ಜಕರಿಯನು ಎಲಿಸಬೇತಳು ಅವರು ದೇವರ ಮುಂದೆ ದೇವರ ದೃಷ್ಟಿಯಲ್ಲಿ ಅವರು ನೀತಿವಂತರಾಗಿ ಜೀವಿಸುತ್ತಿದ್ದರು. They were very careful in obeying the commandments and ordinances of the Lord. ಅವರು ದೇವರ ಒಂದು ಆಜ್ಞೆಗಳನ್ನ ವಾಕ್ಯವನ್ನ ಪರಿಪಾಲಿಸುವುದರಲ್ಲಿ ಅವರು ಬಹಳ ಎಚ್ಚರಿಕೆಯಿಂದ ಇದ್ದರು. And above all, they were blameless. ಎಲ್ಲದರ ಮೇಲೆಯೂ ಕೂಡ ಅವರು ತಪ್ಪಿಲ್ಲದೆ ಅವರು ನಡೆದುಕೊಳ್ಳುತ್ತಿದ್ದರು. But the verse 7, even though they had all these godly characters, there was one shortcoming, or there was one thing lacking in their life. ಆದರೆ ಅವರು ಈ ರೀತಿಯಾಗಿ ಜೀವಿಸಿದಾಗಿಯೂ ಕೂಡ ಅವರ ಜೀವಿತದಲ್ಲಿ ಏನೋ ಒಂದು ಕಳೆದು ಹೋಗಿರುವಂತಹ ಒಂದು ಸ್ಥಿತಿಯಲ್ಲಿ ಅವರಿದ್ದರು. When I was meditating on this verse, I was thinking that how could they still be righteous and blameless before God even though they had a sorrow in their home? ಅವರ ಮನೆಯಲ್ಲಿ ಒಂದು ದುಃಖ ಇದೆ ಎಂಬುದಾಗಿ ಅರಿತುಕೊಳ್ಳುವಾಗ ಅವರು ಯಾವ ರೀತಿಯಾಗಿ ಇನ್ನೂ ಕೂಡ ಅವರು ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಲ್ಲಿ ಜೀವಿಸುತ್ತಿದ್ದರು ಎಂಬುದಾಗಿ ಪ್ರಶ್ನೆ ಬಂತು. I am not worthy to talk about this. ಇವರ ಕುರಿತಾಗಿ ಮಾತನಾಡುವುದಕ್ಕೆ ನನ್ನಲ್ಲಿ ಯಾವ ಯೋಗ್ಯತೆಯೂ ಇಲ್ಲ. When I meditated this, my heart was touched whether would I be able to have the faith that Zacharias and Elizabeth had. ಜಕರಿಯನು ಮತ್ತು ಎಲಿಸಬೇತಳಿಗಿದ್ದಂತಹ ಒಂದು ನಂಬಿಕೆ ನನ್ನಲ್ಲಿ ಇದೆಯೋ ಎಂಬುದಾಗಿ ನನಗೆ ಸವಾಲಿಗೆ ಗುರಿ ಮಾಡಿದಂತಹ ಒಂದು ವಚನ ಭಾಗವೂ ಇದಾಗಿದೆ. Whether would we be able to hold on and cling on to God when in the difficult times and when testing times. ಪರೀಕ್ಷೆಗಳ ಸಮಯದಲ್ಲಿ ಕಷ್ಟದ ಸಮಯಗಳಲ್ಲಿ ನಾವು ನಂಬಿಕೆಯನ್ನ ದೇವರನ್ನ ಹಿಡಿದುಕೊಂಡೇ ಜೀವಿಸುತ್ತೇವೋ ಎಂಬುದಾಗಿ. In verse 7 they said they had no child because Elizabeth was barren and they both were now well stricken in years. 7ನೇ ವಚನ, ಆದರೆ ಎಲಿಸಬೇತಳು ಬಂಜೆಯಾದುದರಿಂದ ಅವರಿಗೆ ಮಕ್ಕಳಿರಲಿಲ್ಲ, ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು. Perhaps it would have been long time they had been praying for and hoping for to God to answer their prayers. ಅನೇಕ ದಿವಸಗಳು ಅದು ಆಗಿರಬಹುದು, ಪ್ರಾರ್ಥನೆಯನ್ನ ಅವರು ಮಾಡುತ್ತಿರಬಹುದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. But the word of the Lord doesn't mention how they coped up with the sadness, but it says
Zacharias continued with his office in the priest, doing the things in the temple of the Lord. ಆದರೆ ಅವರು ಯಾವ ರೀತಿಯಾಗಿ ದುಃಖವನ್ನ ಅವರು ಹಿಡಿದುಕೊಂಡು ಅವರು ಇದ್ದರು ಎಂಬುದಾಗಿ ಅಥವಾ ಅದರ ಮೇಲೆ ಜಯವನ್ನ ಹೇಗೆ ಸಾಧಿಸಲು ಎಂಬುದಾಗಿ ಇಲ್ಲಿ ತಿಳಿಸುವುದಿಲ್ಲ. ಆದರೆ ಅವರು ತಮ್ಮ ಒಂದು ಕೆಲಸವನ್ನ ದೇವರ ಸೇವೆಯನ್ನ ಅವರು ಮುಂದುವರಿಸುತ್ತಾ ಇದ್ದರು ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. Of course, they would have been praying for a long time. The word of the Lord says they are advanced in years. They would have even lost their hope. But the word of the Lord only mentions that they continued walking righteously and blameless before God. ಅವರು ಈ ಒಂದು ಸ್ಥಿತಿಯಲ್ಲಿರುವಾಗ ಅವರು ವಯಸ್ಸಾಗಿರುವಂತವರು ದಿನ ಹೋದವರು ಆಗಿದ್ದಾರೆ ಎಂಬುದಾಗಿ ಇಲ್ಲಿ ಓದುತ್ತೇವೆ. ಆದರೂ ಕೂಡ ಅವರು ನಂಬಿಗಸ್ತರಾಗಿ ಅವರು ಪ್ರಾರ್ಥನೆ ಮಾಡುತ್ತಾ ಆ ಒಂದು ಸೇವೆಯನ್ನ ಅವರು ಮುಂದುವರಿಸುತ್ತಿರುವುದನ್ನ ನಾವು ನೋಡಬಹುದು. My dear believers, as I said, I am not worthy to talk about or take a study on this character, but God strengthened me that how could this couple be righteous before God and still do the things of the Lord when they had a lacking in their own life. ನಾನು ಇದನ್ನ ಮತ್ತೆ ತಿಳಿಸುತ್ತೇನೆ. ಇದನ್ನ ತಿಳಿಸೋದಕ್ಕೆ ನನ್ನಲ್ಲಿ ಯಾವ ಒಂದು ಯೋಗ್ಯತೆಯೂ ಇಲ್ಲ. ಆದರೆ ಇದನ್ನ ಅಧ್ಯಯನ ಮಾಡುತ್ತಿರುವಾಗ ಅವರು ಯಾವ ರೀತಿಯಾಗಿ ಅವರ ಜೀವಿತದಲ್ಲಿ ಆ ಒಂದು ಸಂಗತಿ ಇಲ್ಲದೆ ಇರುವಾಗಿಯೂ ಕೂಡ ಅವರು ದೇವರನ್ನ ಸೇವೆಯನ್ನ ಮಾಡುತ್ತಾ ಮುಂದೆ ಹೋದರು ಎಂಬುದಾಗಿ ನಾನು ಪ್ರಶ್ನೆಯನ್ನ ನನ್ನ ಮನಸ್ಸಲ್ಲಿ ಅದು ಬಂತು. But in the coming verses we see, when we look forward, Zacharias was doing the things of the Lord rejoicingly or happily. ಆದರೆ ನಾವು ನೋಡುತ್ತೇವೆ ಮುಂದಿನ ವಚನಗಳಲ್ಲಿ ಅವರು ಸಂತೋಷದಿಂದ ದೇವರ ಸೇವೆಯನ್ನ ಯಾಜಕೋದ್ಯೋಗವನ್ನ ಅವರು ನಡೆಸುತ್ತಾ ಮುಂದೆ ಹೋದರು. And he was that in the verse 9 and 10 we look at that according to the custom of the priest office, his lot was to burn incense when he went into the temple of the Lord. ಅಲ್ಲಿ ನಾವು ಅದನ್ನೇ ನಾವು ನೋಡುತ್ತೇವೆ. 9ನೇ ವಚನದಲ್ಲಿ ದೇವಾಲಯದೊಳಗೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು ಎಂಬುದಾಗಿ. So he was doing the things, burning incense and offering to the Lord. ಅಲ್ಲಿ ದೇವರಿಗೋಸ್ಕರ ಆತನು ಧೂಪವನ್ನ ಸಮರ್ಪಿಸುವುದನ್ನ ಅಲ್ಲಿ ನಾವು ದೇವರಿಗೆ ನಾವು ನೋಡುತ್ತೇವೆ. And in verse 10, and the whole multitude of the people were praying outside when this person was lighting up the incense before the Lord. ಇಲ್ಲಿ ಜಕರಿಯನು ಆತನು ದೇವಾಲಯದಲ್ಲಿ ಆತನು ಧೂಪವನ್ನ ಹಚ್ಚುವುದರ ಮುಖಾಂತರ ಆತನು ಮಾಡುವಾಗ ಆಚೆ ದೇವಜನರು ಅವರು ಪ್ರಾರ್ಥನೆ ಮಾಡುತ್ತಿದ್ದರು ಎಂಬುದಾಗಿ ನೋಡುತ್ತೇವೆ. How many times when he would have gone, when I was meditating, I was thinking how many times when he would have gone into the temple of God, Lord, I am doing my priestly office, I'm burning incense, I'm doing the office of the priest. When would my prayers be heard? He would have cried before the Lord in his heart. I was assuming like this. ನಾನು ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದೇನು, ಅವನು ಈ ಒಂದು ಯಾಜಕೋದ್ಯೋಗವನ್ನ ಆ ಒಂದು ಪ್ರಾರ್ಥನೆಯ ಒಂದು ಸಂಗತಿಯನ್ನ ಮಾಡುವಾಗ ಆತನ ಹೃದಯದಲ್ಲಿ ನನ್ನ ಒಂದು ಪ್ರಾರ್ಥನೆ, ನನ್ನ ಒಂದು ಕೋರಿಕೆ ಯಾವಾಗ ಅದು ನಿನಗೆ ಸೇರುತ್ತದೆ ಎಂಬುದಾಗಿ ತನ್ನ ಹೃದಯದಲ್ಲಿ ನೆನೆಸಿರಬಹುದು. How many times his wife would have prayed, or both of them would have prayed, Lord, we do the work at your temple. When would you answer? When would my prayer of incense or my request be answered? ಅವರು ಈ ರೀತಿಯಾಗಿ ಕೂಡ ನೆನೆಸಿರಬಹುದು, ನಾವು ಯಾಜಕೋದ್ಯೋಗವನ್ನ ಧೂಪವನ್ನ ನಾವು ಸಮರ್ಪಿಸುವವರಾಗಿದ್ದೇವೆ, ಆದ್ರೆ ನಮ್ಮ ಒಂದು ಪ್ರಾರ್ಥನೆ, ನಮ್ಮ ಒಂದು ಕೋರಿಕೆ ಅದು ಯಾವಾಗ ನಿನಗೆ ಧೂಪವಾಗಿ ಅದು ಬರುತ್ತದೆ ಎಂಬುದಾಗಿ ಅವರು ನೆನೆಸಿರಬಹುದು. But the word of the Lord only mentioned that they continued doing the work blamelessly and they were righteous before God. ಆದರೆ ದೇವರ ವಾಕ್ಯವು ಇಲ್ಲಿ ತಿಳಿಸುತ್ತದೆ, ಅವರು ಈ ಒಂದು ಉದ್ಯೋಗವನ್ನ ಅವರು ಮುಂದುವರಿಸುತ್ತಾ ದೇವರ ದೃಷ್ಟಿಯಲ್ಲಿ ನಿಷ್ಕಳಂಕರಾಗಿ ಯಾವ ಒಂದು ನೀತಿವಂತರಾಗಿ ಅವರು ಜೀವಿಸಿದರು ಎಂಬುದಾಗಿ. I want to encourage myself and also the believers who are listening to me. It's worth commendation from the Lord that to be blameless and righteous before him in our testing times, that is the most honorable thing I would think God would expect from us. ನಾನು ಇಲ್ಲಿ ಕೇಳುತ್ತಿರುವಂತಹ ವಿಶ್ವಾಸಿಗಳಿಗೆ ಪ್ರೋತ್ಸಾಹಿಸುವುದನ್ನ ನಾನು ಮಾಡೋದಕ್ಕೆ ಬಯಸುತ್ತೇನೆ. ನಾವು ಮಾಡುವಂತಹ ಸೇವೆಯನ್ನ, ನಾವು ಪ್ರಾರ್ಥನೆಯನ್ನ ನಾವು ಅದನ್ನ ಮುಂದುವರಿಸುತ್ತಾ ನಾವು ನಂಬಿಗಸ್ತರಾಗಿ ನಾವು ಹೋಗುವಂತರಾಗಿರೋಣ. We are, of course, during these days, we are all in one or the other difficulties, going through different kind of situations and scenarios which we have not gone through before. But this is the times God expects us to be blameless and continue and hold on to the faith. ಈ ಒಂದು ಮಾರ್ಗವನ್ನ, ಈ ಒಂದು ಹಾದಿಯ ಜೀವಿತವನ್ನ ನಾವು ಎಂದಿಗೂ ನೋಡಲಿಲ್ಲ. ಈ ಒಂದು ಸಂಗತಿಯಲ್ಲಿ ನಾವು ಹಾದು ಹೋಗುತ್ತಿರುವಾಗ ದೇವರ ದೃಷ್ಟಿಯಲ್ಲಿ ನಾವು ಯಥಾರ್ಥರು ಮತ್ತು ನಿಷ್ಕಳಂಕರಾಗಿ ನೀತಿವಂತರಾಗಿ ನಾವು ಜೀವಿಸುವುದಕ್ಕೆ ಪ್ರಯತ್ನ ಪಡೋಣ. So one day came in the life of Zacharias as his usual day.
this day came, the day, the highest, at the same time, one of the lowest days of his life. ಆದರೆ ನಾವಿಲ್ಲಿ ನೋಡುತ್ತೇವೆ ಜಕರೀಯನ ಒಂದು ಯಾಜಕೋದ್ಯೋಗ ದಿವಸದಲ್ಲಿ ಒಂದು ಉತ್ತಮವಾದಂತ ಮತ್ತು ಮತ್ತು ಅಷ್ಟು ಉತ್ತಮವಾಗದೇ ಇರುವಂತಹ ಒಂದು ದಿವಸವಾಗಿ ನಾವು ಅದೇ ಒಂದು ದಿವಸವನ್ನ ನೋಡುತ್ತೇವೆ. When we read verse 11, when and there appeared unto him an angel of the Lord standing on the right side of the altar of incense. ಆ ಒಂದು ದಿವಸದಲ್ಲಿ 11ನೇ ವಚನ ನಾವು ನೋಡುತ್ತೇವೆ, ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. And Zacharias, when I am just rushing through, and when Zacharias saw him, he was troubled and fear fell upon him. ಜಕರೀಯನು ಅವನನ್ನ ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. Suddenly that angel from heaven, Gabriel, came and stood before him. ನಾವು ನೋಡಿದ್ದೇವೆ ಪರಲೋಕದಿಂದ ಆ ಒಂದು ದೇವದೂತನು ಅಲ್ಲಿ ಆತನ ಬಳಿಯಲ್ಲಿ ಬಂದು ನಿಂತನು. And the angel said unto him, as fear and trembling came upon him, the first word of encouragement the angel gave to him. ಅಲ್ಲಿ ಆತನಿಗೆ ಭಯ ಹಿಡಿದವನಾಗಿ ಅಲ್ಲಿ ಇದ್ದನೆಂಬುದಾಗಿ ಹೇಳುವಾಗ ಆ ಒಂದು ಆದರಣೆ ತರುವಂತ ಮಾತನ್ನ ಆತನು ಹೇಳಿದನು. First encouragement is fear not. ಭಯ ಪಡಬೇಡ ಜಕರಿಯ ಎಂಬುದಾಗಿ. The angel understood that he is trembling and in fear. ಆ ದೂತನಿಗೆ ಅರ್ಥವಾಯಿತು ಜಕರೀಯನು ಆತನು ಭಯದಲ್ಲಿ ನಡುಗುತ್ತಿದ್ದನು ಎಂಬುದಾಗಿ. Something he has never experienced in this throughout his office of the priest. ಆತನ ಉದ್ಯೋಗದ ಒಂದು ದಿವಸಗಳಲ್ಲಿ ಇದುವರೆಗೂ ಅನುಭವಿಸದೇ ಇರುವಂತದ್ದನ್ನ ಆತನು ಈಗ ಅನುಭವಿಸುತ್ತಾನೆಂಬುದಾಗಿ ದೇವದೂತನಿಗೆ ಅರ್ಥವಾಗಿತ್ತು. And even greater encouragement the angel of the Lord is bringing to him, for thy prayer is heard. ಇನ್ನು ಒಂದು ದೊಡ್ಡದಾದಂತ ಒಂದು ಆದರಣೆ ತರುವಂತ ಮಾತು ದೇವದೂತನು ತಿಳಿಸುವುದೇನೆಂದರೆ, ನಿನ್ನ ಪ್ರಾರ್ಥನೆಯು ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತ್ತು ಎಂಬುದಾಗಿ. It is not that all these days or all these years God did not hear their prayers. That does not mean there. ಅಂದ್ರೆ ಈ ಇಷ್ಟು ದಿವಸಗಳು ಮಾಡಿದಂತ ಪ್ರಾರ್ಥನೆ ದೇವರಿಗೆ ಅದು ಮುಟ್ಟಲಿಲ್ಲವೋ ಎಂಬುದಾಗಿ ಅದರ ಅರ್ಥವಲ್ಲ. It does not mean that God was not ignoring their prayers or did not give ear to their prayers. ಆ ಒಂದು ಪ್ರಾರ್ಥನೆಗೆ ದೇವರು ಆತನು ಕಿವಿಗೊಡಲಿಲ್ಲ ಎಂಬುದಾಗಿ ಅದನ್ನ ತಿರಸ್ಕಾರ ಮಾಡಿದನೆಂಬುದಾಗಿ ಅರ್ಥವಲ್ಲ. It means that thy prayer is heard at the divine appointed time of the Lord. ಆದರೆ ಕರ್ತನ ಒಂದು ದೈವಿಕವಾದಂತ ಸಮಯದಲ್ಲಿಯೇ ಆ ಒಂದು ಪ್ರಾರ್ಥನೆಗೆ ಉತ್ತರ ಎಂಬುದಾಗಿ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. The prayer, God answers our prayers, but many times God may delay our answer to our prayers, but God never denies our prayers. ನಮ್ಮ ಪ್ರಾರ್ಥನೆಯನ್ನ ಆತನು ಕೇಳುತ್ತಾನೆ ಇರುತ್ತಾನೆ, ಆತನು ತಿರಸ್ಕಾರ ಮಾಡುವುದಿಲ್ಲ, ಆದರೆ ತನ್ನ ಸಮಯದಲ್ಲಿ ಅದನ್ನು ಉತ್ತರಿಸುವಂತ ದೇವರಾಗಿದ್ದಾನೆ. According to our human calculation, according to our time bound, we might lose our patience or think why God has even ignored or stop answering our prayers. ನಮ್ಮ ಒಂದು ಮಾನಸಿಕವಾದಂತ ಒಂದು ಸಮಯದ ಒಂದು ಕ್ಯಾಲ್ಕುಲೇಷನ್ ಅನ್ನ ನಾವು ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನ ದೇವರು ಆತನು ತೆಗೆದುಕೊಳ್ಳಲಿಲ್ಲವೋ ಎಂಬುದಾಗಿ ನಾವು ನೆನೆಸಿಕೊಳ್ಳುತ್ತೇವೆ. Zacharias and Elizabeth would have almost lost hope because now they are grown up in age and they would have thought we could no more have a child of our own. ಯಾಕೆಂದ್ರೆ ಅವರು ಎಲಿಜಬೆತಳು ಮತ್ತು ಜಕರೀಯನು ಅವರಿಬ್ಬರು ಕೂಡ ಯಾವ ಒಂದು ನಿರೀಕ್ಷೆಯನ್ನು ಇಲ್ಲದೆ ಇರುವಂತಹ ಒಂದು ಸ್ಥಿತಿಗೆ ಬಂದಿರಬಹುದು. ಯಾಕೆಂದ್ರೆ ಅವರು ದಿನ ಆ ಒಂದು ಹೋದವರಾಗಿದ್ದಾರೆ, ವಯಸ್ಸಾದವರಾಗಿದ್ದಾರೆ, ನಮಗೆ ಮಕ್ಕಳು ಆಗುವುದಿಲ್ಲ ಎಂಬುದಾಗಿ ಅವರಿಗೆ ಅರ್ಥವಾಗಿತ್ತೇನು. The angel of the Lord brings the greatest day in his life with an encouragement saying that your prayer is heard, Zacharias. ಆದರೆ ಒಂದು ಉತ್ತಮವಾದಂತ ಒಂದು ಆದರಣೆ ತರುವಂತ ಮಾತನ್ನ ದೇವದೂತನು ಆತನು ತರುತ್ತಾನೆ, ಏನೆಂದರೆ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿದೆ ಎಂಬುದಾಗಿ. My dear brothers and sisters, many of you might be praying for certain matters for which you have not got an answer. It does not mean that God has denied your prayers or not answered your prayers, but God will answer it in his own due time. ನನ್ನ ಪ್ರಿಯರೇ, ನೀವು ಪ್ರಾರ್ಥನೆಯಲ್ಲಿ ಅನೇಕ ವಿಷಯಗಳನ್ನ ನೀವು ಪ್ರಾರ್ಥಿಸುತ್ತಿರಬಹುದು, ಅದನ್ನ ಇಲ್ಲಿವರೆಗೂ ನೀವು ಉತ್ತರವನ್ನ ನೀವು ದೊರಕದೇ ಇರುವಂತಹ ಸ್ಥಿತಿಯಲ್ಲಿ ಇರಬಹುದು. ಆದರೆ ಅದರ ಅರ್ಥ ದೇವರು ಪ್ರಾರ್ಥನೆಯನ್ನ ತಿರಸ್ಕಾರ ಮಾಡಿದ್ದಾನೆ ಎಂಬುದಾಗಿ ಅಲ್ಲ, ಆದರೆ ತನ್ನ ಸಮಯದಲ್ಲಿ ಅದನ್ನ ನೆರವೇರಿಸುತ್ತಾನೆ ಎಂಬುದಾಗಿ. But at the same time you should also remember that whatever you ask, God will not give. ಆದರೆ ಇನ್ನೊಂದು ವಿಷಯ ನೀವು ಅರ್ಥ ಮಾಡಿಕೊಳ್ಳಬೇಕು, ಏನೆಂದರೆ ನೀವು ಕೇಳಿದ್ದೆಲ್ಲವನ್ನ ದೇವರು ಆತನು ಒದಗಿಸುತ್ತಾನೆ ಎಂಬುದಾಗಿ ನೀವು ನೆನೆಸಬೇಡ್ರಿ. Are you asking according to the will of God?
ನೀವು ಕೇಳುವಂತ ಅಥವಾ ನೀವು ಪ್ರಾರ್ಥನೆ ಮಾಡುವಂತ ವಿಷಯ ಅದು ದೇವರ ಚಿತ್ತಕ್ಕನುಸಾರವಾಗಿದೆಯೋ? Is it out of your selfish motive, or it is out of according to the will of God? ಅದು ನಿಮ್ಮ ಒಂದು ಸ್ವಾರ್ಥದ ಒಂದು ಮನಸ್ಸಿನಿಂದ ಬರುವಂತದ್ದಾಗಿದೆಯೋ ಅಥವಾ ಅದು ದೇವರ ಚಿತ್ತಕ್ಕನುಸಾರವಾಗಿದೆಯೋ? Maybe if your prayers are not answered, or if you think that your prayers are being delayed, maybe including me, let us examine, is my prayers, is my request God honoring, or is it something out of our selfish motives? ನಮ್ಮ ಒಂದು ಪ್ರಾರ್ಥನೆಗೆ ಇನ್ನೂ ಉತ್ತರ ದೊರಕದೇ ಇರುವಂತದ್ದಾಗಿದ್ದರೆ ನಾವು ಅದನ್ನ ಪರೀಕ್ಷೆ ಮಾಡೋಣ, ಅದು ದೇವರ ಚಿತ್ತಕ್ಕನುಸಾರವಾಗಿ ದೇವರಿಗೆ ಗೌರವವನ್ನ ತರುವಂತ ಪ್ರಾರ್ಥನಾ ವಿಷಯವಾಗಿದೆಯೋ ಎಂಬುದಾಗಿ. No need to look at that. In James chapter 4 verse 3 to 4 we read that if you ask anything amiss or not according to the will of God, God may not answer your prayers. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 3-4 ನಾವು ಓದುತ್ತೇವೆ, ದೇವರ ಚಿತ್ತಕ್ಕನುಸಾರವಾಗಿ ಪ್ರಾರ್ಥನೆಯನ್ನ ಮಾಡುವುದಾದರೆ ಅದು ನಮಗೆ ದೊರೆಯುವುದಿಲ್ಲ ಎಂಬುದಾಗಿ. Sometimes we don't ask and we do not receive because we don't do ask out of selfish motives or upon our own desires. ನಾವು ಪ್ರಾರ್ಥನೆ ಮಾಡುವಾಗ ಅದು ನಮ್ಮ ಒಂದು ಸ್ವಾರ್ಥ ಮನಸ್ಸಿಂದ ಚಿತ್ತದಿಂದ ಬರುವಂತದ್ದಾಗಿದ್ದರೆ ಅದಕ್ಕೆ ದೇವರ ಉತ್ತರ ಸಿಗುವುದಿಲ್ಲ. But here the angel of the Lord is giving a very good encouragement to Zacharias. Zacharias, your prayers all these years you had been praying is today heard. ಅಲ್ಲಿ ಆದರಣೆಯವನ್ನ ಮಾತನ್ನ ದೇವದೂತನು ತರುತ್ತಾನೆ. ಏನಂದ್ರೆ ಇಷ್ಟು ದಿವಸಗಳು ನೀನು ಪ್ರಾರ್ಥನೆಯನ್ನ ನೀನು ಮಾಡುತ್ತಾ ಬಂದಿ, ಆದರೆ ಇಂದು ಆ ಪ್ರಾರ್ಥನೆಗೆ ಉತ್ತರ ಎಂಬುದಾಗಿ. Thy Elizabeth shall bear thee a son. ಎಲಿಸಬೇತಳು ಒಬ್ಬ ಮಗನನ್ನ ಹೆರುವಳು ಎಂಬುದಾಗಿ. And thou shalt call his name John. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. And thou shalt have joy and gladness, and many shall rejoice at his birth. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. So that is according to the will of the Lord. And prayer, when the prayer is answered, not only the family is going to rejoice, many that hear this news will be rejoiced at his birth. ಇಲ್ಲಿ ಇದೇ ದೇವರ ಸಮಯದ ಒಂದು ಉತ್ತರ ಎಂಬುದಾಗಿ ನಾವು ನೋಡಬಹುದು. ಏನೆಂದರೆ ಆತನ ಒಂದು ಹುಟ್ಟುವಿಕೆಯ ಒಂದು ವಿಷಯವು ಪೋಷಕರಿಗೆ ಮಾತ್ರವಲ್ಲ, ಆತನನ್ನ ಅರಿಯುವಂತ ಬೇರೆ ಜನರಿಗೂ ಕೂಡ ಅದು ಸಂತೋಷವನ್ನ ತರುವಂತದ್ದಾಗಿದೆ ಆತನ ಸಂದೇಶದಿಂದ. And the angel tells what all things he is going to do for the Lord. ಕರ್ತನಿಗೋಸ್ಕರ ಆತನಿಗೆ ಮಾಡುವಂತ ಎಲ್ಲಾ ಸಂಗತಿಗಳನ್ನ ದೇವದೂತನು ತಿಳಿಪಡಿಸುತ್ತಾನೆ. I don't have time. In verse 15 to 17, 18 we can see what all things the angel is talking about the child that is going to be born. ಆ ಒಂದು ಹುಟ್ಟುವ ಮಗನ ಕುರಿತಾಗಿ ದೇವದೂತನು 15ರಿಂದ 18ನೇ ವಚನದಲ್ಲಿ ಆತನು ಮಾಡುವಂತ ಸಂಗತಿಗಳನ್ನ ತಿಳಿಯಪಡಿಸುತ್ತಾನೆ. It's verse 16, and many of the children of Israel shall he turn to the Lord their God. ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು ಎಂಬುದಾಗಿ. What a happy day it would have been in the day of Zacharias that day. ಎಂತ ಒಂದು ಸಂತೋಷದ ದಿವಸ ಆ ಒಂದು ದಿವಸ ಜಕರೀಯನ ಜೀವಿತದಲ್ಲಿ ಆಗಿರುತ್ತದೆ. As I said, it has become also one of the saddest day of his life as well. ಮತ್ತು ಅದು ಅದೇ ರೀತಿಯಾಗಿ ದುಃಖಕರವಾದಂತ ಒಂದು ದಿನವೂ ಕೂಡ ಅದಾಗಿ ಬರುತ್ತದೆ ಎಂಬುದಾಗಿ ನಾನು ತಿಳಿಸಿದ್ದೇನೆ. Because Zacharias did not believe at the word what angel said. ಯಾಕೆ ಎಂಬುದಾಗಿ ಹೇಳುವಾಗ ಜಕರೀಯನು ಆತನ ದೇವದೂತನು ತಿಳಿಸಿದಂತ ಮಾತನ್ನ ಆತನು ನಂಬಲಿಲ್ಲ. In verse 18, Zacharias, when angel told a list of things, what all things is going, but Zacharias did not look at those things, but rather he looked at his own weakness. ದೇವದೂತನು ಈ ಒಬ್ಬ ಮಗನು ಯಾವ ರೀತಿಯಾಗಿ ಏನೆಲ್ಲ ಮಾಡುತ್ತಾನೆಂಬುದಾಗಿ ತಿಳಿಸಿದಾಗ ಅದನ್ನ ಆತನು ಗಮನಿಸದೆ ತನ್ನ ಒಂದು ಬಲಹೀನತೆಯನ್ನ ಆತನು ತಿಳಿಸುತ್ತಾನೆ. The Zacharias said unto the angel, whereby shall I know this? For I am an old man and my wife well advanced in years. 18ನೇ ವಚನ, ಜಕರೀಯನು ಆ ದೂತನಿಗೆ, ಇದನ್ನ ನಾನು ಯಾತರಿಂದ ತಿಳುಕೊಳ್ಳಲಿ, ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ, a heavenly promise is coming from the angel of the Lord. ಕರ್ತನ ದೂತನ ಮುಖಾಂತರ ಪರಲೋಕದಿಂದ ಆ ಒಂದು ಸಂದೇಶವು ಕೂಡ ಬರುತ್ತಾ ಇದೆ. God had sent a messenger himself to bring this good news to Zacharias. ದೇವರು ಈ ಒಂದು ಸಂದೇಶಕರನ್ನ ಅಥವಾ ದೂತನನ್ನ ಈ ಒಂದು ಸಂದೇಶವನ್ನ ತರೋದಕ್ಕೋಸ್ಕರ ಕಳಿಸಿದ್ದಾನೆ. But rather than believing the promise, he more
looked upon his earthly or his physical limitations. ಆದರೆ ಅದನ್ನ ಆತನು ಗಮನಿಸಿದ ಬದಲಾಗಿ ತನ್ನ ಒಂದು ಬಲಹೀನತೆಯನ್ನ, ಭೌತಿಕ ಸಂಗತಿಯನ್ನ ಆತನು ನೋಡುವಂತನಾಗಿದ್ದನು. His focus was not on the word from heaven, but his human and physical limitations. ಆತನ ಒಂದು ದೃಷ್ಟಿಯು ಪರಲೋಕದಿಂದ ಬಂದಂತ ಒಂದು ಸಂದೇಶದ ಮೇಲೆ ಇರಲಿಲ್ಲ, ಆದರೆ ತನ್ನ ಬಲಹೀನವಾದಂತ ಶರೀರದ ಮೇಲೆ, ದೇಹದ ಮೇಲೆ ಇತ್ತು. But when I was meditating, immediately when verse 19, the angel of the Lord immediately chastened or put a curse upon Zacharias that he became dumb and not able to speak. ಆದರೆ 19ನೇ ವಚನದಲ್ಲಿ ತಕ್ಷಣವಾಗಿ ಆ ದೂತನು ಯಾವ ರೀತಿಯಾಗಿ ಆತನ ಮೇಲೆ ಆ ಒಂದು ಕೋಪದ ಸಂಗತಿಯು ಆತನಿಗೆ ಆಯಿತು ಎಂಬುದಾಗಿ, ಶಾಪವಾಯಿತು ಎಂಬುದಾಗಿ ನೋಡುತ್ತೇವೆ. Gabriel is saying in verse 19, and the angel answering unto him, I am Gabriel that stand in the presence of God, and I am sent to speak unto thee and to show these glad tidings. And behold, thou shalt be dumb and not able to speak until the day these things shall be performed. ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು, ನಿನ್ನ ಕೂಡ ಮಾತಾಡಿ ಶುಭ ವರ್ತಮಾನವನ್ನ ನಿನಗೆ ತಿಳಿಸುವುದಕ್ಕೆ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನ ನಂಬದೆ ಹೋದದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವಿ ಎಂದು ಅವನಿಗೆ ಉತ್ತರ ಕೊಟ್ಟನು. Thou believest not my words. ನನ್ನ ಮಾತನ್ನ ನೀನು ನಂಬದೆ ಹೋದದರಿಂದ. When we compare the study what we did last week, when the Gabriel announced Mary about how Christ is going to be born through her, through the Spirit, what was her response? ನಾವು ಕಳೆದ ಬಾರಿ ನೋಡುತ್ತಾ ಬಂದ ಹಾಗೆ ಮರಿಯಳು ಯಾವ ರೀತಿಯಾಗಿ ದೇವರ ಒಂದು ಮಾತನ್ನ ಗಬ್ರಿಯೇಲನ ಮುಖಾಂತರ ಕೇಳಿದಾಗ ಆಕೆಯ ಒಂದು ಮನೋಭಾವ, ಆಕೆಯ ಪ್ರತಿಕ್ರಿಯೆ ಹೇಗಿತ್ತು ಎಂಬುದಾಗಿ ನಾವು ನೋಡಿದ್ದೇವೆ. It says, behold the handmaid of the Lord, be it unto me according to thy word, in verse 38. 38ನೇ ವಚನದಲ್ಲಿ, ಇಗೋ ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. Maybe when I was thinking there was nothing wrong in Zacharias as he's become old in age, his wife is also old. Humanly speaking, it is impossible for them to have a child. He just asked, but the response that came from Gabriel was something humanly I couldn't understand. ಆದರೆ ನಾವು ಇಲ್ಲಿ ನೋಡುವಾಗ ಜಕರಿಯನ ಒಂದು ಮಾನುಷಿಕವಾದಂತ ಒಂದು ಪ್ರಶ್ನೆ, ಅದು ತಪ್ಪೇನಿಲ್ಲ ಎಂಬುದಾಗಿ ನಾವು ನೆನೆಸಬಹುದಾದರೆ ದೂತನ ಒಂದು ಪ್ರತಿಕ್ರಿಯೆ ಹೇಗಿದೆ ಎಂಬುದಾಗಿ ನಾವು ನೋಡುವಾಗ ಅದು ಆಶ್ಚರ್ಯ ತರುತ್ತದೆ. Maybe because he was a priest, he knew the testaments and the scriptures well, he could have gained courage or the encouragement from what God did to Abraham and Sarah's life when they were old in age. ಆದರೆ ಆತನು ಯಾರೆಂಬುದಾಗಿ ನಾವು ನೋಡಬೇಕಾಗುತ್ತದೆ. ಆತನು ಯಾಜಕನಾಗಿಯೂ ದೇವರ ವಾಕ್ಯವನ್ನ, ಸಂಗತಿಗಳನ್ನ ತಿಳಿದವನಾಗಿರುವಂತನಾಗಿದ್ದು, ಅಬ್ರಹಾಮ ಸಾರಳ ಜೀವಿತದಲ್ಲಿ ದೇವರು ಏನು ಮಾಡಿದ್ದ ಎಂಬುದಾಗಿ ಆತನಿಗೆ ಚೆನ್ನಾಗಿ ಆದರೆ ಅದರಿಂದ ಆತನು ಕಲಿಯಬೇಕಾಗಿತ್ತು. As a priest, when he offered the incense and comes out of the temple, he would give blessings unto the people that are outside the temple. ಆತನು ಧೂಪಾರತಿಯನ್ನ ದೇವರಿಗೆ ಸಮರ್ಪಿಸಿದ ನಂತರ ದೇವಾಲಯದಿಂದ ಹೊರಗೆ ಬಂದು ದೇವ ಜನರನ್ನ ಆತನು ಆಶೀರ್ವದಿಸುವವನಂತ ಆಗಿರುವಂತ ಒಬ್ಬ ಯಾಜಕೋದ್ಯೋಗದಲ್ಲಿ ಆತನಿದ್ದನು. He could have gained strength out of the word, what God did in Abraham's and Sarah's life. ಆ ಒಂದು ವಾಕ್ಯದ ಮುಖಾಂತರ ಆತನು ಭರವಸೆ ಉಳ್ಳವನಾಗಿ ಆತನು ಇರಬಹುದಾಗಿತ್ತು. ಯಾಕೆಂದ್ರೆ ಅಬ್ರಹಾಮ ಸಾರಳ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾನೆಂಬುದಾಗಿ ಆತನಿಗೆ ಗೊತ್ತು. But as a man, when I was meditating, when I was putting myself as in the place of Zacharias, every one of us, I think, humanly speaking, he did not ask anything wrong, but the attitude of him not believing on God's word brought a big curse upon him. ನಾವಿಲ್ಲಿ ನೆನೆಸಬಹುದು, ಆತನು ಸಾಧಾರಣವಾಗಿ ಪ್ರಶ್ನೆಯನ್ನ ಕೇಳಿರಬಹುದು ಎಂಬುದಾಗಿ, ಆದರೆ ಆ ಒಂದು ದೂತನ ಒಂದು ಪ್ರತಿಕ್ರಿಯೆ ದೊಡ್ಡದಾಗಿತ್ತು. So the same day the great news came that he is going to be blessed with a child. ಆದರೆ ಆ ಒಂದು ಅದೇ ದಿವಸದಲ್ಲಿ ಒಂದು ಶ್ರೇಷ್ಠ ಸಂದೇಶವು ಆತನಿಗೆ ಬಂತು, ಏನೆಂದರೆ ಆತನಿಗೆ ಒಂದು ಶಿಶುವಿನ ಆಶೀರ್ವಾದ ಆತನಿಗೆ ದೊರೆಯುತ್ತೆ ಎಂಬುದಾಗಿ. At the same day he became dumb, and the Gabriel told that until this thing shall come to pass, you will not be able to speak. ಮತ್ತು ಅದೇ ಒಂದು ದಿವಸದಲ್ಲಿ ಆತನು ಮೂಕನಾದನು. ಈ ಮಗನು ಹುಟ್ಟುವ ದಿವಸದ ತನಕ ಆತನಿಗೆ ಮಾತು ಬರುವುದಿಲ್ಲ ಎಂಬುದಾಗಿ ತಿಳಿಸಿದನು. When that day when he would have come out of the temple,
he has received a blessing in his own family, but when he came out, he couldn't open his mouth and talk to the people outside the temple. ತನ್ನ ಸ್ವಂತ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನ ಆತನು ಹೊಂದಿದ್ದಾನೆ, ಆದ್ರೆ ಹೊರಗೆ ಬಂದ ನಂತರ ಜನರೊಟ್ಟಿಗೆ ಆತನು ಮಾತನಾಡೋದಕ್ಕೆ ಸಾಧ್ಯವಾಗಲಿಲ್ಲ. As I look quickly into this, when you go home and you can read these passages, when the people of the Lord and when the people standing outside understood what has happened to him, that brought a great fear upon them. ಅಲ್ಲಿ ಹೊರಗೆ ನಿಂತಿದ್ದಂತ ಜನರು ಅವರು ಈ ರೀತಿಯಾಗಿ ನೆನೆಸಿದ್ರು, ಏನಾಯಿತು ಎಂಬುದಾಗಿ ಅವರ ಮೇಲೆ ಒಂದು ಭಯ ಅವರ ಮೇಲೆ ಬಂತು ಎಂಬುದಾಗಿ ನಾವು ಓದುತ್ತೇವೆ. And he was remained speechless. ಆತನು ಮೂಕನಾಗಿ ಆತನಿದ್ದನು. But later we can see, if we move quickly, when we look at verse in 57 and 64, that and later, as promise of the Lord, God blessed them with a son, John. ಅಲ್ಲಿ ನಾವು 57, 58 ವಚನದಲ್ಲಿ ನಂತರ ಸ್ನಾನಿಕನಾದ ಯೋಹಾನನು ಆತನು ಹುಟ್ಟುವುದನ್ನ ನಾವು ನೋಡುತ್ತೇವೆ. Let's read verse 57. 57ನೇ ವಚನವನ್ನ ನಾವು ಓದಿಕೊಳ್ಳೋಣ. ಎಲಿಸಬೇತಳು ದಿನ ತುಂಬಿ ಗಂಡು ಮಗುವನ್ನ ಹೆತ್ತಳು. And verse 58, and her neighbors and her cousins heard how the Lord had showed great mercy upon her, and they rejoiced with her. 58ನೇ ವಚನದಲ್ಲಿ ಆಕೆಯ ನೆರೆಹೊರೆಯವರು, ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯೆಯನ್ನ ವಿಶೇಷವಾಗಿ ತೋರಿಸಿದ್ದಾನೆಂಬುದನ್ನ ಕೇಳಿ ಆಕೆ ಕೂಡ ಸಂತೋಷಪಟ್ಟರು. And later they were trying to put a name for him in the following verses. ಮುಂದಿನ ವಚನಗಳಲ್ಲಿ ಆತನಿಗೆ ಏನು ಹೆಸರಿಡಬೇಕೆಂಬುದಾಗಿ ಅವರು ಮಾತನಾಡಿಕೊಳ್ಳುತ್ತಿರುವಾಗ, they all stood around him. They tried to put him name as Zacharias. ಆತನು ಮುಂದೆ ಬಂದು ಜಕರಿಯನು ಆತನು ಮುಂದೆ ಬಂದು ಹೆಸರನ್ನ ಬರೆಯುವುದಕ್ಕೆ ಬಂದನು. No, they were trying to put his name after his father's name as Zacharias. ಆತನಿಗೆ ತನ್ನ ಒಂದು ತಂದೆಯ ಹೆಸರನ್ನೇ ಜಕರಿಯ ಎಂಬುದಾಗಿ ಆತನಿಗೆ ಕೊಡಬೇಕೆಂಬುದಾಗಿ ಅಲ್ಲಿ ಅವರು ಮಾತನಾಡಿಕೊಳ್ಳುತ್ತಿದ್ದರು. But later his mother said, no, his name shall be called John, because that was the name that came from the messenger of the Lord. ಆದರೆ ಆತನ ಹೆಸರು ಯೋಹಾನನು ಎಂಬುದಾಗಿ ಇಡಬೇಕೆಂಬುದಾಗಿ ಅಲ್ಲಿ ಅವರು ಮುಂದೆ ಬಂದು ತಿಳಿಸಿದಳು. And later his father also wrote and gave he couldn't speak, but he also wrote the same name as John. When they did that, the people around him feared, and they saw how God has dealt with him. ಎಲಿಸಬೇತಳು ತಿಳಿಸಿದ ಹಾಗೆಯೇ ಜಕರಿಯನು ಕೂಡ ಆತನು ಮುಂದೆ ಬಂದು ಆ ಒಂದು ಹಲಗೆಯ ಮೇಲೆ ಆ ಒಂದು ಯೋಹಾನನು ಎಂಬುದಾಗಿ ಹೆಸರನ್ನ ಇಡಬೇಕೆಂಬುದಾಗಿ ಬರೆದು ತಿಳಿಸಿದನು, ಯಾಕೆಂದ್ರೆ ಇದು ದೇವರಿಂದ ಬಂದಂತ ಒಂದು ಹೆಸರು ಎಂಬುದಾಗಿ. Verse 63, and he asked for a writing table and wrote, saying, his name is John. And they marveled all, and his mouth was opened immediately, and his tongue loosed, and he spake and praised God, and fear came on all that dwelt round about them. 68ನೇ ವಚನದಿಂದ ಇದಕ್ಕೆ ಏನು ಹೆಸರಿಡಬೇಕೆಂದು ಎಂಬುದಾಗಿ ತಂದೆಗೆ ಸನ್ನೆ ಮಾಡಿದರು. ಅವನು ಒಂದು ಹಲಗೆಯನ್ನ ತರಿಸಿಕೊಂಡು ಯೋಹಾನನೆಂತಲೇ ಅದರ ಹೆಸರು ಎಂದು ಬರೆದನು. ಅದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು. ಕೂಡಲೇ ಅವನಿಗೆ ಬಾಯಿ ಬಂತು, ನಾಲಿಗೆ ಸಡಿಲವಾಯಿತು, ಅವನು ಮಾತಾಡುವ ಶಕ್ತಿಯುಳ್ಳವನಾಗಿ ದೇವರನ್ನ ಕೊಂಡಾಡಿದನು. So because of the thing that happened to Zacharias, what happened, or what did God did out of it? ಜಕರಿಯನಿಗೆ ಆದಂತ ಸಂಗತಿಯಿಂದ ದೇವರು ಏನನ್ನ ಆತನು ತಿಳಿಯಪಡಿಸಿದನು. First, the people of the Lord around God reverence and fear that this is something that came from the Lord. ಅಲ್ಲಿ ಸುತ್ತಲ ಇದ್ದಂತ ದೇವಜನರ ಮೇಲೆ ಒಂದು ಭಯವು ಅದು ಬಂತು, ಯಾಕೆಂದರೆ ಅದು ದೇವರಿಂದಲೇ ಆಗಿದೆ ಎಂಬುದಾಗಿ ಅವರಿಗೆ ಅರ್ಥವಾಯಿತು. They would have understood how great or how terrible it is to not obey the word of the Lord and what it could cause. ಯಾವ ರೀತಿಯಾಗಿ ದೇವರ ಮಾತನ್ನ ಅವರು ಕೇಳದೇ ಇರುವಂತದ್ದಾಗಿದ್ದರೆ ಎಂತ ಒಂದು ಶಿಕ್ಷೆ ಅಲ್ಲಿ ಬಂತು ಎಂಬುದಾಗಿ ಕೂಡ ಅವರು ಅರ್ಥ ಮಾಡಿಕೊಂಡರು. They would have understood even a priest who is ministering the Lord daily at the temple is not spared if he is not obeying the word of the Lord. ದೇವರ ವಾಕ್ಯಕ್ಕೆ ವಿಧೇಯನಾಗುವುದಾದರೆ, ನಂಬಿಕೆ ಇಲ್ಲದವನಾಗಿದ್ದರೆ, ಆತನು ಯಾಜಕನಾಗಿದ್ದರೂ ಸಹ ದೇವರ ಒಂದು ದಂಡನೆ ಬರುವಂತದ್ದಾಗಿದೆ ಎಂಬುದಾಗಿ ಅವರಿಗೆ ಅರ್ಥವಾಯಿತು. So first it brought a fear and trembling among the people. ಮೊದಲನೇದಾಗಿ ಆ ಒಂದು ಜನರಿಗೆ ದೊಡ್ಡದಾದಂತ ಭಯ ಅಥವಾ ದೇವರ ಮೇಲೆ ಗೌರವ ಅದು ಬಂತು. And when the son was born, at the same time there was a great rejoicing and happiness among all the neighbors and the relatives.
ಅದೇ ಸಮಯದಲ್ಲಿ ಅಲ್ಲಿ ಇದ್ದಂತ ನೆರೆಹೊರೆಯವರು ತಮ್ಮ ಬಾಂಧವ್ಯಗಳ ನಡುವೆ ಅಲ್ಲಿ ಒಂದು ಭಯವು ಸಂತೋಷವೂ ಕೂಡ ಅಲ್ಲಿ ಆಯಿತು. And also the greatness of God, the work of God was manifested among the people. ಮತ್ತು ದೇವರ ಒಂದು ಕೆಲಸವು ಶ್ರೇಷ್ಠತೆಯು ಆ ಒಂದು ದೇವ ಜನರಲ್ಲಿ ಅಲ್ಲಿ ಮೂಡಿ ಬಂತು. And also the grace of God was demonstrated among the people. ಅದು ಮಾತ್ರ ಅಲ್ಲದೆ ದೇವರ ಕೃಪೆಯು ಕೂಡ ದೇವ ಜನರ ಮಧ್ಯದಲ್ಲಿ ಅಲ್ಲಿ ತೋರ್ಪಡಿಸುವುದನ್ನ ನಾವು ನೋಡುತ್ತೇವೆ. Zacharias and Elizabeth were righteous. ಜಕರಿಯನು ಮತ್ತು ಎಲಿಜಬೆತಳು ಅವರು ನೀತಿವಂತರಾಗಿ ಜೀವಿಸಿದರು. They were blameless. ಅವರು ತಪ್ಪಿಲ್ಲದೆ ಇರುವಂತವರಾಗಿದ್ದರು. They heard God answered their prayers. ಮತ್ತು ಅವರು ಆ ಒಂದು ಪ್ರಾರ್ಥನೆಯನ್ನ ದೇವರು ಆತನು ಕೇಳಿದನು. But at the same time, when he did not believe what God's word from his messenger, what happened to him? ಆದರೆ ದೇವದೂತನ ಮುಖಾಂತರ ಬಂದಂತ ದೇವರ ಮಾತನ್ನ ನಂಬದೇ ಹೋದುದರಿಂದ ಆತನಿಗೆ ಏನಾಯ್ತು ಎಂಬುದಾಗಿ ಕೂಡ ನೋಡುತ್ತೇವೆ. But it was not for permanently. The angel said, "You are not going to be dumb for lifelong till all these things will be accomplished." ಆದರೆ ಅಲ್ಲಿ ದೇವರ ಕೃಪೆಯನ್ನ ನೋಡುತ್ತೇವೆ. ಏನೆಂದರೆ ಆತನು ಜೀವಮಾನವೆಲ್ಲ ಆತನು ಮೂಕನಾಗಿರುತ್ತಾನೆ ಎಂಬುದಾಗಿ ಅಲ್ಲ, ಈ ಎಲ್ಲಾ ವಿಷಯಗಳು ನೆರವೇರುವವರೆಗೂ ಮಾತ್ರ ಎಂಬುದಾಗಿ. So when the days when Zacharias was dumb, what would have been going through his mind? "Oh Lord, remove my unfaithfulness, remove my unbelief, remove my impatience. I will open my mouth and let me praise God once again." ಆದ್ರೆ ಆ ಜಕರಿಯನ ಮನಸ್ಸಿನಲ್ಲಿ ಏನು ಮೂಡುತ್ತಾ ಇರುತ್ತದೆ ಎಂಬುದಾಗಿ ನಾವು ಹೇಳುವುದಾದರೆ, ಈ ಒಂದು ಅಪನಂಬಿಕೆಯನ್ನ ಅವಿಧೇಯತ್ವವನ್ನ ನನ್ನಿಂದ ತೆಗೆದು ಹಾಕು, ನನಗೆ ಮಾತನ್ನ ತಿರುಗಿ ಬರಮಾಡು, ನಾನು ನಿನ್ನನ್ನ ಸ್ತೋತ್ರ ಸಲ್ಲಿಸಬೇಕು, ಕೃತಜ್ಞತೆ ತಿಳಿಸಬೇಕೆಂಬುದಾಗಿ. What did he do immediately when his mouth was loosed or when he started to speak? ಆತನಿಗೆ ಮಾತು ಬಂದಾಗ ಆತನು ಏನು ಮಾಡಿದನೆಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. I was thinking like this: as soon as his mouth was opened, out of joy he did not call his son John, John. ಆತನು ಯೋಹಾನ್ ಎಂಬುದಾಗಿ ತನ್ನ ಮಗನ ಹೆಸರನ್ನ ಆತನು ಮಾತು ಬಂದಾಗ ಹೇಳಲಿಲ್ಲ. Verse 64, and his tongue loosed and he spake and praised God. ಅಲ್ಲಿ ಆತನ ಮಾತಾಡುವ ಶಕ್ತಿಯುಳ್ಳವನಾಗಿ ದೇವರನ್ನ ಕೊಂಡಾಡಿದನೆಂಬುದಾಗಿ ನಾವು ನೋಡುತ್ತೇವೆ. He would have been desperately waiting, when will my mouth be loosed? I would speak and praise God. Lord, forgive me. I had been unfaithful. I had disbelieved at your word. Forgive me. ನನ್ನನ್ನು ಕ್ಷಮಿಸು, ನಾನು ಅಪನಂಬಿಕಸ್ಥನಾಗಿದ್ದೆನು, ನಂಬಿಕೆ ಇಲ್ಲದವನಾಗಿದ್ದೆನು ಎಂಬುದಾಗಿ ಆತನು ಅದಕ್ಕೋಸ್ಕರ ಕಾಯುತ್ತಿದ್ದನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಆತನು ಅದರಿಂದ ದೇವರನ್ನ ಆತನು ಕೊಂಡಾಡುವುದಕ್ಕೆ ಪ್ರಾರಂಭ ಮಾಡಿದನು. When I put myself in the shoes of Zacharias, and I was thinking, even I would have reacted in the same manner. How many times we have disbelieved God or not obeyed at his word? Is God dealing with us as he dealt with Zacharias? ನಾನು ಕೂಡ ಆತನ ಸ್ಥಾನದಲ್ಲಿ ನನ್ನನ್ನೇ ನಾನು ಇಟ್ಟುಕೊಂಡು ನೋಡುವಾಗ ನಾನು ಕೂಡ ಅದೇ ರೀತಿಯಾಗಿ ಎಷ್ಟರ ಮಟ್ಟಿಗೆ ಅಪನಂಬಿಕಸ್ಥನಾಗಿ ನಾನು ಇದ್ದೇನೆ. ಆದರೆ ದೇವರು ಜಕರಿಯನೊಟ್ಟಿಗೆ ಆ ರೀತಿಯಾಗಿ ವಿವರಿಸಿದ ಹಾಗೆ ಆತ ನನ್ನ ಜೀವಿತದಲ್ಲಿ ಇನ್ನು ಮಾಡಲಿಲ್ಲ ಎಂಬುದಾಗಿ. Maybe God might be doing some things through you for his glory. ನಿಮ್ಮ ಮುಖಾಂತರ ಆತನು ಏನನ್ನೋ ತನ್ನ ಮಹಿಮೆಗಾಗಿ ನಡೆಸುತ್ತಿರಬಹುದು. God by his mercy might be using you in some ways or the other. ತನ್ನ ಕೃಪೆಯಿಂದ ತನ್ನ ಕರುಣೆಯಿಂದ ನಿಮ್ಮನ್ನ ಒಂದಲ್ಲ ಒಂದು ರೀತಿಯಲ್ಲಿ ಆತನು ಉಪಯೋಗಿಸುತ್ತಿರಬಹುದು. But it should never bring pride, or it should never be a reason for you to disbelieve or to disobey his word. ಆದರೆ ನಾವು ದೇವರ ಮಾತನ್ನ ಆತನ ವಾಕ್ಯಕ್ಕೆ ಅವಿಧೇಯನಾಗುವ ಹಾಗೆ ನಾವೆಂದಿಗೂ ಆ ರೀತಿಯಾಗಿ ಜೀವಿಸಬಾರದು. How gracious God is when we examine ourselves, myself, how many times we had been unfaithful, disbelieved God, or not obeyed his word as it ought to be. Is not God still gracious with us? ನಾವು ಎಷ್ಟು ಸಮಯ ಎಷ್ಟು ಬಾರಿ ನಾವು ಆತನ ವಾಕ್ಯಕ್ಕೆ ಅವಿಧೇಯರಾಗಿ ನಾವು ಜೀವಿಸಿದ್ದೇವೆ. ಆದರೆ ದೇವರು ನಮ್ಮ ಮೇಲೆ ಎಷ್ಟು ಕೃಪೆಯನ್ನ ಆತನು ಇನ್ನೂ ತೋರಿಸುತ್ತಾ ಇದ್ದಾನಲ್ಲವೋ. A little issues here and there, how many times we have disobeyed God, disobeyed the commands of the Lord, or even neglected the assembling of ourselves, or how many times we have forsaken the fellowship, or how many times we have gone away from God. ಆದರೆ ಅನೇಕ ಬಾರಿ ಚಿಕ್ಕ ವಿಷಯಕ್ಕೋಸ್ಕರ ನಾವು ದೇವರ ಆಜ್ಞೆಗಳನ್ನ ಮೀರುವಂತವರು ಮತ್ತು ಅನ್ಯೋನ್ಯತೆಯನ್ನ ಬಿಟ್ಟು ಬಿಡುವಂತವರು ನಾವು ಆಗಿರುವಂತದ್ದಾಗಿ ನಾವು ನೋಡುತ್ತೇವೆ. So this life lesson, the couple Zacharias and Elizabeth, what can we learn? The summary from their life.
ಇದೇ ಎಲಿಸಬೇತಳು ಮತ್ತು ಜಕರಿಯನ ಜೀವಿತದಿಂದ ನಾವು ಕಲಿಯುವಂತಹ ಸಂಗತಿಗಳಾಗಿವೆ. At the lowest point, when all hopes are gone, God is bringing back a hope and joy by answering their prayers. ಅವರ ಒಂದು ದೀನ ಒಂದು ಸ್ಥಿತಿಯಲ್ಲಿ ಎಲ್ಲ ಒಂದು ನಿರೀಕ್ಷೆ ಕಳೆದು ಹೋಗಿರುವಂತಹ ಒಂದು ಸ್ಥಿತಿಯಲ್ಲಿ ದೇವರು ಆತನು ಅವರನ್ನ ಎತ್ತಿ ಆ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಂತನಾಗಿದ್ದಾನೆ. Righteousness and faithfulness is commendable when we go through difficult circumstances. ನಾವು ಕಷ್ಟದ ಸಮಯದಲ್ಲಿ ಹಾದು ಹೋಗುವಾಗ ನೀತಿವಂತಿಕೆ ಮತ್ತು ನಂಬಿಗಸ್ತಿಕೆ ಅದು ಪ್ರಶಂಸನೀಯವಾಗಿರುವಂತದ್ದಾಗಿದೆ. The one more lesson that we can learn is failure to trust God or obey God can lead us to spiritual discipline. ನಾವು ದೇವರ ಮಾತನ್ನ ಅಪನಂಬಿಸ್ತರಾಗಿ ನಾವು ಜೀವಿಸುವುದಾದರೆ ಆ ಮಾತಿಗೆ ನಮ್ಮ ಮೇಲೆ ಆತನು ಆತ್ಮಿಕವಾದಂತ ಒಂದು ಬಲಹೀನತೆಯನ್ನ ಕುಂದನ್ನ ಆತನು ತರುತ್ತಾನೆ. Failure to trust God can lead us to spiritual discipline. ಆ ಒಂದು ಆತ್ಮಿಕವಾದಂತ ಶಿಸ್ತು ಕ್ರಮವನ್ನ ದೇವರು ಆತನು ಅಪನಂಬಿಗಸ್ತಿಕೆಯಾಗಿ ನಾವು ಜೀವಿಸುವುದಾದ್ರೆ ಆತನು ಮಾಡುತ್ತಾನೆ. We should not test God's patience and his mercy. ಆತನ ಒಂದು ಕೃಪೆ ಕರುಣೆಯನ್ನ ನಾವು ಪರೀಕ್ಷಿಸಬಾರದು. Even though Zacharias was a priest, he was not spared. ಆತನು ಯಾಜಕನಾಗಿದ್ದರೂ ಕೂಡ ಜಕರೀಯನನ್ನ ದೇವರು ಆತನು ಬಿಡಲಿಲ್ಲ. How much are we? We should think ourselves. ನಾವು ಎಷ್ಟರ ಮಟ್ಟದವರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. But God is not so. But at the same time, God just made him dumb for a little while. But God was gracious enough to loosen his mouth and start again to praise God. ದೇವರು ಆತನು ಅವನಿಗೆ ಮೂಕನಾಗುವುದಕ್ಕೋಸ್ಕರ ಆತನ ಮೇಲೆ ಬರಮಾಡಿದನು. ಆದರೂ ಸಹ ಆತನು ಕೃಪೆಯಿಂದ ತಿರುಗಿ ಮಾತನಾಡುವುದಕ್ಕೆ ಆತನು ಅನುಮತಿ ಕೊಟ್ಟನು. I need to encourage believers, those who are listening me, if you are fallen or if you are struggling with something or if you are doing something against God, examine yourselves, come back. God is gracious rather than testing God's patience and bringing under God's discipline. ಇಲ್ಲಿ ಕೇಳುತ್ತಿರುವಂತ ಪ್ರಿಯರಿಗೆ ನಾನು ತಿಳಿಸುವುದೇನೆಂದರೆ, ನೀವು ಯಾವುದಾದರೂ ಒಂದು ಸಂಗತಿಗಳನ್ನ ಮಾಡುತ್ತಿರುವಂತರಾಗಿದ್ದರೆ, ದೇವರಿಗೆ ನೋವನ್ನ ತರುವಂತದ್ದಾಗಿದ್ದರೆ ದೇವರ ಕಡೆಗೆ ನೀವು ತಿರುಗಿಕೊಳ್ಳಿರಿ, ದೇವರನ್ನ ಪರೀಕ್ಷೆ ಮಾಡಬೇಡಿರಿ ಎಂಬುದಾಗಿ. God is gracious to bring back fallen people. ದೇವರು ಆತನು ಬಿದ್ದು ಹೋದಂತ ಜನರನ್ನ ಆತನು ತನ್ನ ಕೃಪೆಯಿಂದ ಸರಿಪಡಿಸುವುದಕ್ಕೋಸ್ಕರ ಆತನಿಗೆ ಸಾಧ್ಯ ಇರುವಂತದ್ದಾಗಿದೆ. Our God is merciful. He is ready to restore the failed people. ಸೋತು ಹೋದಂತಹ ಜನರನ್ನ ಆತನು ತಿರುಗಿ ಪುನರ್ಸ್ಥಾಪಿಸುವುದಕ್ಕೋಸ್ಕರ ಆತನು ಕರುಣೆಯುಳ್ಳಂತ ದೇವರಾಗಿದ್ದಾನೆ. But the initiative should be from your side and my side. ಆದರೆ ಮೊದಲನೇ ಒಂದು ಹೆಜ್ಜೆ ನಮ್ಮ ಕಡೆಯಿಂದ ಅದು ಆಗಿರಬೇಕು. Come back to God. ದೇವರ ಕಡೆಗೆ ತಿರುಗಿಕೊಳ್ಳ್ರಿ. Believe what his word. ಆತನ ಮಾತನ್ನ, ಆತನ ವಾಕ್ಯವನ್ನ ನಂಬಿರಿ. Repent before God. ಆತನ ಮುಂದೆ ಪಶ್ಚಾತ್ತಾಪದಿಂದ ಬನ್ರಿ. Lord, I have many times tested your word and at your word. ನಿನ್ನ ಒಂದು ಮಾತನ್ನ, ವಾಕ್ಯವನ್ನ ನಾನು ಅನೇಕ ಬಾರಿ ನಿನ್ನನ್ನ ಪರೀಕ್ಷೆಗೆ ಗುರಿ ಮಾಡಿದ್ದೇನೆ. Please forgive me, Lord. Many times I have not trusted you as I ought to trust you. ನಿನ್ನನ್ನ ಎಷ್ಟರ ಮಟ್ಟಿಗೆ ನಂಬಬೇಕೋ ಅಷ್ಟರ ಮಟ್ಟಿಗೆ ನಾನು ನಂಬಲಿಲ್ಲ. How many times I have taken lightly the words of God's servants and God's leaders or your word. ದೇವರ ವಾಕ್ಯವನ್ನ, ದೇವರ ಸೇವಕರ, ದೇವರ ನಾಯಕರ, ದೇವರಿಟ್ಟಿರುವಂತ ಸೇವಕರು, ನಾಯಕರ ಮಾತನ್ನ ನಾನು ಹಗುರವಾಗಿ ತೆಗೆದುಕೊಂಡಿದ್ದೇನೆ. Please forgive me. What would have happened if God would have dealt us with as God dealt with Zacharias? ಜಕರೀಯನಿಗೆ ದೇವರು ಯಾವ ರೀತಿಯಾಗಿ ಆ ಒಂದು ದಂಡನೆಯನ್ನ ಕೊಟ್ಟನು, ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆತನು ಕೊಟ್ಟಿರುವುದಾದ್ರೆ ನಮ್ಮ ಸ್ಥಿತಿ ಹೇಗಿರುತ್ತದೆ? So let us examine, and this life of Zacharias and Elizabeth teaches valuable lessons, how to be godly and righteous. At the same time, God does not spare us if we disobey his word. ಈ ಜಕರಿಯ ಮತ್ತು ಎಲಿಸಬೇತಳ ಜೀವಿತದಿಂದ ನಾವು ನೋಡುತ್ತೇವೇನೆಂದರೆ, ನಾವು ನೀತಿವಂತರಾಗಿ ನಾವು ಜೀವಿಸಬೇಕು, ಆದರೆ ಅನೀತಿವಂತರಾಗಿ ಅಥವಾ ಅಪನಂಬಿಕೆಯಲ್ಲಿ ಜೀವಿಸುವುದಾದರೆ ನಮ್ಮನ್ನ ಆತನ ದಂಡನೆಗೆ ಗುರಿ ಮಾಡುತ್ತಾನೆಂಬುದಾಗಿ. May God help us to follow this example of godly couple. ಈ ಒಂದು ದೈವಿಕವಾದಂತ ಕುಟುಂಬದ ಒಂದು ಉದಾಹರಣೆಯನ್ನ ನಾವು ಅನುಸರಿಸುವವರು ನಾವಾಗಿರೋಣ. Thank you, and may God bless you, and hope this would have helped you as well. ದೇವರಿಗೆ ನಾವು ಸ್ತೋತ್ರನ ಸಲ್ಲಿಸೋಣ, ಮತ್ತು ಇದು ನಿಮಗೆ ಆಶೀರ್ವಾದದಾಯಕವಾಗಿ ಇರುವಂತ ಒಂದು ಸಂದೇಶ ಎಂಬುದಾಗಿ ನಾನು ನಂಬುತ್ತೇನೆ. Thank you so much, Brother Rohit.
ಧನ್ಯವಾದಗಳು ಸಹೋದರ. ಥ್ಯಾಂಕ್ ಯು.